ಕೇಂದ್ರ ಸರ್ಕಾರ ಏನು ಮುಕ್ತ ವ್ಯಾಪಾರ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ. ಇದು ದೇಶದ ಜನರ ಮೇಲೆ ಅಪಾರ ಪರಿಣಾಮನ ಬೀರುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಏನು 50ರಿಂದ 55% ರೈತರು ಇವತ್ತು ವ್ಯವಸಾಯ ನಂಬ್ಕೊಂಡಿದ್ದಾರೆ. ಆ ವ್ಯವಸಾಯ ಮೇಲೆ ಭಾರತ ಗ್ರಾಮೀಣ ಪ್ರದೇಶದ ಮೇಲೆ ನಿಂತಿದೆ, ಹಳ್ಳಿಗಳ ದೇಶ. ಹಾಗಾಗಿ ಏನು ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕಿದ್ರೆ ನಮ್ಮ ದೇಶದ ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗುತ್ತೆ. ಜೊತೆಗೆ ಅಲ್ಲಿ 1% ರೈತರು ಕೃಷಿ ಮಾಡ್ತಾ ಇದ್ದಾರೆ. ಯುರೋಪ್ ಕಂಟ್ರೀಸಲ್ಲಿ 4% ಕೃಷಿ ಮಾಡ್ತಾಯಿದ್ದಾರೆ. ನಮ್ಮ ದೇಶದಲ್ಲಿ 55% ಕೃಷಿ ಮಾಡ್ತಾ ಇದ್ದೀವಿ. ಹಾಗಾಗಿ ಅಮೇರಿಕಾ ದೇಶ ಅಲ್ಲಿನ ರೈತರಿಗೆ ಸಿಕ್ಕಾಪಟ್ಟೆ ಸಬ್ಸಿಡಿನ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ರೈತರಿಗೆ ಸಬ್ಸಿಡಿ ಕೊಡಬೇಡ ಹೇಳೋದ್ರ ಜೊತೆಗೆ ಸುಂಕವಿಲ್ಲದ ಸೋಯಾಬೀನ್ ಇರ್ಬೋದು, ಹಾಲಿನ ಉತ್ಪನ್ನಗಳಿರ್ಬೋದು, ಮತ್ತು ಮೆಕ್ಕೆಜೋಳ ಇರ್ಬೋದು, ಬೇಳೆಕಾಳುಗಳಿರ್ಬೋದು, ಎಲ್ಲವನ್ನು ತರಿಸಿ ಇಲ್ಲಿನ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ. ಅಲ್ಲಿಂದ ಬರೋದೆಲ್ಲ GM ತಳಿಗಳು. ಆ GM ತಳಿಗಳನ್ನ ತಿಂದರೆ ಅದು ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ ಪರಿಣಾಮನ ಬೀರುತ್ತೆ. ಯಾಕಂದರೆ ಇಲ್ಲಿ ಅವರ ಉದ್ದೇಶ ನಮ್ಮ ದೇಶದ ಭೂಮಿ ಬೇಕು ಅವ್ರಿಗೆ, ಆ ಭೂಮಿನ ಕಿತ್ಕೋಬೇಕು. ಆ ಕಿತ್ಕೊಂಡ್ರೆ ಜನಗಳೆಲ್ಲ ಸ್ಟ್ರೈಕ್ ಮಾಡ್ತಾರೆ. ಹಾಗಾಗಿ ರೈತರೇ ಜಮೀನನ್ನು ಕೊಡಬೇಕು. ಆ ಜಮೀನನ್ನು ಕೊಡ್ಬೇಕಾದ್ರೆ ಅವರು ಆ ಕಡೆಯಿಂದ ಫ್ರೀಯಾಗಿ ತರಿಸಿ ಇಲ್ಲಿನ ಬೆಳೆಗಳು ಕೆಳಗಡೆ ಬೀಳುತ್ತೆ. ಆಗ ನಾವು ರೈತರೆಲ್ಲ ಹಾಳಾಗ್ತಾರೆ, ಭೂಮಿನ ಮಾರ್ತಾರೆ, ಇಲ್ಲ ಸಾಯ್ತಾರೆ. ಇದೊಂದು ಉದ್ದೇಶ ಇಟ್ಕೊಂಡು, ಯಾಕೆಂದರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಿದ್ರು, ಅಮೇರಿಕಾದಲ್ಲಿ 2000 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆ ಬೆಳೀತದೆ.